ನೋಡ್ರಿ ನಮ್ಮ ಕಲಬುರ್ಗಿ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದ್ರಿ. ಇದನ್ನ ಜೋಳದ ರೊಟ್ಟಿ ತಿಂದಿರ್ತೀರಿ, ಗೊಂಜಾಳ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲ ತಿಂದಿರ್ತೀರಿ. ಆದ್ರೆ ಈ ರೀತಿ ಒಮ್ಮೆ ನಮ್ಮ ಕಲಬುರ್ಗಿ ಸ್ಪೆಷಲ್ ಬೆರಕಿ ರೊಟ್ಟಿ ಒಮ್ಮೆ ತಿಂದು ನೋಡ್ರಿ, ರುಚಿ ಅಂತೂ ನೀವು ಯಾವತ್ತೂ ಮರೆಯಂಗಿಲ್ಲ. ಅದನ್ನ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಜೋಳದ ಹಿಟ್ಟು ತೊಗೊಂಡಿದ್ವಿ ಬೆರಕಿ ರೊಟ್ಟಿ ಮಾಡಕ. ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಖಾರ, ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕತ್ತೀವ್ರಿ. ಅರ್ಶಿನ ಪುಡಿ ಆದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಅಜ್ವಾನ್ ಹಾಕತ್ತೀವಿ ನೋಡ್ರಿ. ಅಜ್ವಾನ್ ಆದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕತ್ತೀವಿ ನೋಡ್ರಿ. ಗರಂ ಮಸಾಲ ಆದ್ಮೇಲೆ ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಎಳ್ಳು ಹಾಕತ್ತೀವ್ರಿ, ಬಿಳಿ ಎಳ್ಳು ಆದ್ಮೇಲೆ ನೋಡ್ರಿ ಇದಕ್ಕೆ ಏನೈತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಏನೈತಲ್ಲ ಕೊತ್ತಂಬರಿ ಹಾಕತ್ತೀವಿ ನೋಡ್ರಿ. ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿನ ಹಾಕ್ರಿ, ಅಂದ್ರೆ ಟೇಸ್ಟ್ ರೊಟ್ಟಿವು ಭಾರಿ ಶಿಮಿ ಬರ್ತಾವ್ರಿ ಇವ. ಇಲ್ಲಿ ನೋಡ್ರಿ ಇವಾಗ ಇದನ್ನ ಪೂರ್ತಿ ಎಲ್ಲ ಚಂದಾಗಿ ಮಿಕ್ಸ್ ಮಾಡ್ಕೊಂಡ ಪೂರ್ತಿ ಅಷ್ಟು ಕುಡಿಸ್ಕೋಬೇಕ್ರಿ. ಅದಾದ್ಮೇಲೆ ಇದನ್ನ ನಾದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಬಿಸಿ ನೀರು ತೊಗೊಂಡಿದೀವ್ರಿ ನಾವು. ಬಿಸಿ ನೀರು ಹಾಕ್ಯನ ಈ ರೀತಿ ನಾದ್ಕೋಬೇಕು ನೋಡ್ರಿ. ಇದನ್ನು ಹಿಟ್ಟ ಈ ರೀತಿಯಾಗಿ ಚೆನ್ನಾಗೆ ನಾದ್ಕೋಬೇಕ್ರಿ. ನೋಡ್ರಿ, ನೀವೇನಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡತ್ತಿದ್ರೆ ಮರಿಲಾರ್ದ ಪ್ರಿಯಾಸ್ ಕಿಚನ್ಗೆ ನೀವೇನೈತಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಎಲ್ಲ ರೆಸಿಪಿಗಳನ್ನ ತೋರಿಸ್ತೀವಿ, ಉತ್ತರ ಕರ್ನಾಟಕ ರೆಸಿಪಿ ನಮ್ಮ ಚಾನಲ್ನ ನೋಡ್ಕೊತಾ ಇರ್ರಿ. ಇಲ್ಲಿ ನೋಡ್ರಿ ಈ ರೀತಿ ಚೆನ್ನಾಗಿ ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಡ ಚೆನ್ನಾಗೆ ಭಾರ ಹಾಕಿ ಎಷ್ಟು ಹಾಕತ್ಲ ಅಷ್ಟು ಭಾರ ಹಾಕಿನ ಇದನ್ನು ಚೆನ್ನಾಗೆ ನಾದ್ಕೋಬೇಕ್ರಿ ಹಿಟ್ಟ ಪೂರ್ತಿ ಎಲ್ಲ. ಈ ರೀತಿ ಬೆರಕೆ ರೊಟ್ಟಿ ಅಂತೂ ಮಮ್ಮಿ ಮಾಡಿದ್ರಿ ಅಂದ್ರೆ ಭಾರಿ ಮಸ್ತ್ ಟೇಸ್ಟ್ ಅನ್ನಿಸ್ತಾವ್ರಿ. ಪದೇ ಪದೇ ಇದ ರೊಟ್ಟಿ ನಿಮ್ಗೆ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತತಿ, ಅಷ್ಟು ರುಚಿ ಹಾಕವ್ರಿ ಬಾಯಾಗ. ಜೋಳದ ರೊಟ್ಟಿ ತಿಂದು ಬೇಜಾರಾದಾಗ ಈ ರೀತಿ ಒಮ್ಮೆ ಏನೈತಲ್ಲ ನೀವು ಬೆರಕೆ ರೊಟ್ಟಿ ಟ್ರೈ ಮಾಡ್ಕೊಂಡ ನೋಡ್ರಿ. ಇಲ್ಲಿ ನೋಡ್ರಿ ಇವಾಗ ಹಿಟ್ಟ ರೆಡಿ ಆಗೈತಿ, ತೋರ್ಸಾತೀವಿ ಯಾವ ರೀತಿ ಆಗೈತೆ ಅಂತ ಹೇಳಿ. ಅದನ್ನು ಸೈಡ್ಗಿಟ್ಟ ಇಲ್ಲೇ ರೊಟ್ಟಿ ಮಾಡಕ್ಕೆ ನೋಡ್ರಿ ಒಂದು ಉಳಿ ತೊಗೊತೀವಿ. ಉಳಿ ತೊಗೊಂಡು ಅದನ್ನು ಚೆನ್ನಾಗೆ ಈ ರೀತಿ ಸ್ವಲ್ಪ ಕೈಲೇ ಬಿದ್ಕೊಂಡು ಅದನ್ನು ಏನೈತಲ್ಲ ರೌಂಡಂಗೆ ಮಾಡ್ಕೋಬೇಕ್ರಿ. ನೋಡ್ರಿ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ರೌಂಡಾಗಿ ತಟ್ಕೊಂಡ ಇದನ್ನು ರೊಟ್ಟಿ ಬಡಿಯಾಕೆ ಏನೈತೆ ತಟ್ಟಾಕ ನಾವು ಕೆಳಗೆ ಹಾಕುವಾಕ ಹಿಟ್ಟ ತೊಗೊಂಡಿದ್ದೀವಿ ರೀ. ಯಾವುದಂದ್ರೆ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ. ಜೋಳದ ಹಿಟ್ಟು ಹಾಕೊಂಡ ಈ ರೀತಿ ನೋಡ್ರಿ ಕೈಲೇ ಬಡಿಯಾಕ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ತೋರ್ಸಾತೀವಿ ನಿಮಗೆ ಯಾವ ರೀತಿ ಬಡಿಯಾತೀವಿ ಅಂತ ಹೇಳಿ. ಇಲ್ಲಿ ನೋಡ್ರಿ ಇವಾಗ ತೋರ್ಸಾತೀವಿ. ಕಿರ್ಬಳಿಂದ ಈ ರೀತಿ ಹಿಟ್ಟ ರೊಟ್ಟಿ ಬಡಿಯುವಾಗ ಒಳಗೆ ಒತ್ತಕ್ಬೇಕ್ರಿ. ಅದನ್ನು ರೊಟ್ಟಿ ತುದಿ ಇರ್ತೈತಲ್ಲ ಒಳಗೆ ಒತ್ತಿಕೆ ಅಲ್ಲಿ ನೋಡ್ರಿ ಆ ಕಡೆ ಬಲಗೈ ಸಹಾಯದಿಂದ ಆ ರೀತಿ ಅದನ್ನು ವಾಪಸ್ ರಿಟರ್ನ ಅದ್ರ ಮೇಲೆ ಬಡಿಬೇಕ್ರಿ. ಅಂದ್ರೆ ರೊಟ್ಟಿ ಮೂಗು ಸೀಳಂಗಿಲ್ಲ ಮತ್ತು ಹರಕಾಗಂಗಿಲ್ಲ, ಚಲೋ ಆಕ್ಕವ್ರಿ. ರೌಂಡ್ ಶೇಪ್ ಒಳಗೆ ಆಗಿ ಬರ್ತಾವೆ. ಒಂದು ಸ್ವಲ್ಪ ದೊಡ್ಡದಾತಂದ್ರೆ ಆಮೇಲೆ ಏನು ಮಾಡೋದು, ಈ ರೀತಿ ಎರಡೂ ಕೈಯಿಂದ ನೀವು ಈ ರೀತಿ ತಟ್ಕೋಬೇಕ್ರಿ ರೊಟ್ಟಿ. ನೋಡ್ರಿ ಈ ರೀತಿ ಇಷ್ಟು ತೆಳ್ಳಂಗೆ ರೊಟ್ಟಿ ಮಾಡಿದೀವಿ ರೀ. ಬೆರಕೆ ರೊಟ್ಟಿ ದಿಪ್ಪ ಮಾಡಬಾರ್ದ್ರಿ. ಯಾವಾಗಲೂ ಬೆರಕೆ ರೊಟ್ಟಿ ಏನೈತೆ ತೆಳ್ಳಂಗೆ ಮಾಡ್ಬೇಕ್ರಿ, ಹೊಟ್ಟೆ ಉಬ್ಬಿಸ್ಬಾರ್ದ್ರಿ. ಅವನ್ನ ಸ್ವಲ್ಪ ಎಣ್ಣೆ ಹಚ್ಚನ ಬೇಯಿಸ್ಕೋಬೇಕ್ರಿ. ಇಲ್ಲೇ ತವಾಕಾದತ್ಲ ತವಾಕ ಒಂದು ಸ್ವಲ್ಪ ಎಣ್ಣೆ ಹಚ್ಚಾತೀವಿ ನೋಡ್ರಿ. ಈ ರೀತಿಯಾಗಿ ಸುತ್ತಲೆಲ್ಲ ಎಣ್ಣೆ ಹಚ್ಚಿ ನೋಡ್ರಿ ತೋರ್ಸಾತೀವಿ ನಿಮ್ಗೆ. ಇಷ್ಟು ತೆಳ್ಳಂಗೆ ಮಾಡಿದೀವಿ ರೀ ರೊಟ್ಟಿ ನಾವು ಮಾಡಿ. ಇದನ್ನ ಏನೈತಲ್ಲ ತವಾ ಮೇಲೆ ಹಾಕಿ ಇದಕ್ಕೆ ಏನೈತಲ್ಲ ಒಂದು ಸೈಡ ಚೆಂದಂಗೆ ಎಣ್ಣೆ ಹಚ್ಕೋಬೇಕ್ರಿ ಸುತ್ತಲೂ ಎಲ್ಲ. ನಾವು ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ, ರಾಗಿ ರೊಟ್ಟಿ, ಅದು ರಾಗಿ ರೊಟ್ಟಿಗೂ ಸ್ವಲ್ಪ ಜನ ಎಣ್ಣೆ ಹಚ್ತಾರೋ, ಸ್ವಲ್ಪ ಜನ ನೀರು ಹಚ್ತಾರೆ. ಆದರೆ ಜೋಳದ ರೊಟ್ಟಿ ಮಾಡುವಾಗದು ಏನೈತಲ್ಲ ನಾವು ಜಾಸ್ತಿ ನೀರು ಹಚ್ತಿರ್ತೀವಿ. ಆದ್ರೆ ಬೆರಕೆ ರೊಟ್ಟಿಗೆ ಏನೈತಲ್ಲ ನೀವು ಎಣ್ಣೆ ಹಚ್ಚನ ಮಾಡ್ಬೇಕ್ರಿ. ಎಣ್ಣೆ ಹಚ್ಚಿ ಮಾಡಿದ್ದು ಟೇಸ್ಟ ಚಲೋ ಕೊಡ್ತಾವ್ರಿ. ಇಲ್ಲಿ ನೋಡ್ರಿ ಎರಡೂ ಸೈಡ ಚೆಂದಂಗೆ ಬೇಂದತಿ. ಇನ್ನೊಂದು ಸೈಡ ತಿರುವಿ ಹಾಕತ್ತೀವಿ ನೋಡ್ರಿ. ಈ ರೀತಿ ಚೆಂದಂಗೆ ಬೇಯಿಸಿದ್ರಂದ್ರೆ ಮಸ್ತಂಗೆ ಬೆರಕೆ ರೊಟ್ಟಿ ರೆಡಿಯಾಗಿ ಬರ್ತಾವ್ರಿ. ನೋಡ್ರಿ ತೋರ್ಸಾತೀವಿ ಯಾವ ರೀತಿ ಆಗೈತೆ ಅಂಥೇಳಿ. ಒಂದು ಬೆರಕೆ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಇವಾಗ ತೆಗ್ಯಾತೀವಿ. ಇದೇ ರೀತಿ ಇನ್ನೊಂದು ರೊಟ್ಟಿ ನಿಮ್ಗೆ ಮಾಡೇ ತೋರಿಸಿವ್ರಿ. ಮಸಾಲೆ ರೊಟ್ಟಿ ಅಂತಲೂ ಕರೀತಾರೆ ರೀ ಇದಕ್ಕೆ. ಕಲಬುರ್ಗಿ ಒಳಗೆ ಸ್ಪೆಷಲ್ ರೀ. ಅಂದ್ರೆ ಜಾಸ್ತಿ ಜನ ಏನೈತಲ್ಲ ಇದನ್ನು ಬೆರಕೆ ರೊಟ್ಟಿ ಮಾಡ್ಕೊಂಡು ತಿಂತಾರೆ. ನೀವು ಒಂದ್ಸಲ ಇದೇ ರೀತಿ ಬೆರಕೆ ರೊಟ್ಟಿ ಟ್ರೈ ಮಾಡಿ ನೋಡ್ರಿ. ನಾವು ಹೇಳಿದ ವಿಧಾನದೊಳಗೆ ನಿಮಗೆ ಚಲೋ ಅನ್ನಿಸ್ತಂದ್ರೆ ಮರಿಲಾರ್ದ ನಮ್ಮ ಚಾನಲ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ ಯಾವ ರೀತಿ ಆಗೈತೆ ಅಂತ ಹೇಳಿ ತೋರ್ಸಾತೀವಿ. ಈ ರೀತಿ ಎರಡೂ ಕೈಲಿ ಚೆಂದಂಗೆ ತಟ್ಕೋಬೇಕ್ರಿ. ಎಷ್ಟು ತೆಳ್ಳಗಾಕತ್ಲೆ ಅಷ್ಟು ತೆಳ್ಳಗನ ಬಡೀರಿ ರೊಟ್ಟಿ, ಅಂದ್ರನ ತಿನ್ನಾಕ ಟೇಸ್ಟ್ ಆಕಾವಿವ. ಇದೇ ರೀತಿ ನೀರು ಹಚ್ಚನು ಮಾಡ್ತಾರೆ ಕೆಲವೊಬ್ರ. ಅದನ್ನು ನಿಮಗೆ ಮುಂದಿನ ವಿಡಿಯೋದಾಗ ನೀರು ಹಚ್ಚನು ಉಬ್ಬಿಸಿ ತೋರಿಸ್ತೀವಿ ರೀ ಬೆರಕೆ ರೊಟ್ಟಿ. ಇವಾಗ ಏನೈತಲ್ಲ ಎಣ್ಣೆ ಹಚ್ಚನ ಮಾಡೇ ತೋರಿಸಿದ್ವಿ ನಾವು. ಇಲ್ಲಿ ನೋಡ್ರಿ ಇವಾಗ ಇದು ರೊಟ್ಟಿ ರೆಡಿ ಆತ್ಲ, ಇದನ್ನು ಹಾಕತ್ತೀವಿ ನೋಡ್ರಿ. ಇದೇ ರೀತಿ ಇನ್ನೂ ಹಲವಾರು ಎಲ್ಲ ಉತ್ತರ ಕರ್ನಾಟಕ ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ಹಾಕಿದ್ವಿ. ಒಂದು ಸರ್ತಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನ ನೀವು ಮರಿಲಾರ್ದ ನೋಡ್ಕೊಂಬರಿ. ಇಲ್ಲಿ ನೋಡ್ರಿ ಈಗ ನೋಡ್ರಿ ಈ ರೀತಿ ಚೆಂದಂಗೆ ಎರಡೂ ಸೈಡ ಚೆಂದಂಗೆ ಬೇಯಿಸ್ಕೋಬೇಕ್ರಿ. ನೋಡ್ರಿ ಇಲ್ಲಷ್ಟ ಸಬ್ಸ್ಕ್ರೈಬ್ ಮಾಡೋದಲ್ರಿ. ನಮ್ದು ಇನ್ಸ್ಟಾಗ್ರಾಮ್ ಒಳಗೆ ಪ್ರಿಯಾಸ್ ಕಿಚನ್ ಅಂಥೇಳಿ ಇನ್ಸ್ಟಾ ID ಐತಿ, ಮರಿಲಾರ್ದ
ಅದನ್ನು ಫಾಲೋ ಮಾಡಿರಿ. ಅಲ್ಲೂ ಇದೇ ರೀತಿ ಇನ್ನೂ ಹಲವಾರು ರೆಸಿಪಿಗಳನ್ನ ಎಲ್ಲ ತೋರಿಸಿದ್ವು. ಅಲ್ಲೂ ವಿಡಿಯೋಸ್ಗಳನ್ನ ನೋಡಿರಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ನೋಡಿರಿ, ನಮ್ಮ ಇವತ್ತಿನ ಬೆರಕೆ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಮ್ಮ ರೆಸಿಪಿಗಳನ್ನ ಮತ್ತು ನಮ್ಮ ಚಾನಲ್ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.